ಕರ್ನಾಟಕವನ್ ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ವಿಜಯಪುರ ವರದಿ. ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಹಾಗೂ ಸುವರ್ಣ ಮಹೋತ್ಸವ ವರ್ಷಾಚರಣೆ ಉದ್ಘಾಟನೆಯ ಸುದ್ದಿ. ನೊಂದವರು, ಬಡವರು, ವಯಸ್ಸಾದವರಲ್ಲಿ ಭರವಸೆ ಮೂಡಿಸುವ ಕಾರ್ಯವಾಗಬೇಕು. ಎಷ್ಟೋ ಮಂದಿ ಸಮಾಜದಲ್ಲಿ ಜೀವನದಲ್ಲಿ ವಿವಿಧ ಕಾರಣಗಳಿಂದ ನೊಂದು ನಕಾರಾತ್ಮಕ ಚಿಂತನೆಗೊಳಗಾದವರಿಗೆ ಭರವಸೆ ಮೂಡಿಸಿ ಇನ್ನೂ ಜೀವನವಿದೆ ಎಂಬುದನ್ನು ತೋರಿಸಿ ಸೇವೆ ಸಹಾಯ ಮಾಡುವುದು ರೋಟರಿಯ ಮುಖ್ಯ ಉದ್ದೇಶವಾಗಿದೆ. ನೊಂದವರು, ಬಡವರು, ವಯಸ್ಸಾದವರಲ್ಲಿ ಸೇವೆಯ ಮೂಲಕ ದೇವರನ್ನ ಕಾಣುವ ಗುಣವು ಅತಿ ದೊಡ್ಡದು ಎಂದು ತುಮಕೂರಿನ ರೋಟರಿ 3190ಯ ಮಾಜಿ ಗವರ್ನರ್ ಆಶಾ ಪ್ರಸನ್ನಕುಮಾರ್ ತಿಳಿಸಿದರು. ರೋಟರಿ ವಿಜಯಪುರ 50 ವರ್ಷಗಳಲ್ಲಿ ಎರಡನೇ ಬಾರಿಗೆ ಮಹಿಳಾ ಅಧ್ಯಕ್ಷರನ್ನ ಕಾಡ್ತಾ ಇದೆ. ಮೊದಲನೇದಾಗಿ ಕೊಟ್ಟೇರಿ ಅನಸೀಮಾ ಸಂಪತ್ಕುಮಾರ್ ಅವರು ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ಈಗ ಎ ಮಂಜುಳಾ ಅವರು ದ್ವಿತೀಯ ಅಧ್ಯಕ್ಷರಾಗಿ ಈ ವರ್ಷ ಸೇವೆಯನ್ನು ಸಲ್ಲಿಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅವರು ಅವರಿಗೆ ನಮ್ಮ ರೋಟರಿ ವಿಜಯಪುರ ಪರವಾಗಿ ತುಂಬುವುದರಿಂದ ಅಭಿನಂದನೆಗಳು. ಅವರ ಮುಂದಿನ 23 ಮತ್ತು 24ನೇ ಸಾಲಿನ ಈ ವರ್ಷ ಅತ್ಯಂತ ಸುಗಮವಾಗಿ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ಮಂಜುಳಾ ಅವ್ರನ್ನ 50ನೇ ರೋಟರಿ ವಿಜಯಪುರದ 50ನೇ ಅಧ್ಯಕ್ಷರಾಗಿ ಇನ್ಸ್ಟಾಲ್ ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ರುದ್ರಮೂರ್ತಿ ಹಾಗೂ ಮಂಜುಳಾ ಪ್ರೀತಿ ಇಲ್ಲಿವರೆಗೂ ಹೇಳ್ಕೊಂಡು ಬಂತು. ಹೋದ್ ಸರಿ ರುದ್ರಮೂರ್ತಿ ಕರೆದಾಗ ಮಂಜುಳಾ ಗಲಾಟೆ ಮಾಡಿದ್ರು, ಅಯ್ಯೋ ನಾನು ಮುಂದ್ ವರ್ಷ ಅವ್ರನ್ನ ಕರಿಬೇಕು ಅಂತ ಇಟ್ಕೊಂಡಿದ್ದೆ, ನೀವು ಯಾಕೆ ಈ ಸರಿ ಕರೆದು ಬಿಟ್ರಿ ಅಂತ. ಆವಾಗ ನಾನು ಈ ವರ್ಷನೂ ಬರ್ತೀನಿ, ನಿಮಗೆ ಮುಂದ್ ವರ್ಷನೂ ಬರ್ತೀನಿ, ತೊಂದರೆ ಇಲ್ಲ, ನೀವಿಬ್ರು ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೆ. ಅದೇ ರೀತಿ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ರುದ್ರಮೂರ್ತಿ ಚೆನ್ನಾಗಿ ನಡೆಸ್ಕೊಂಡು ಬಂದ್ರು. ಅದನ್ನ ಇವತ್ತು ಮಂಜುಳಾ ಅವರಿಗೆ ಹಸ್ತಾಂತರ ಮಾಡಿರೋದು ಇಟ್ ಪ್ರಿವಿಲೇಜ್. ಥ್ಯಾಂಕ್ ಯು ವೆರಿ ಮಚ್. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸುಬ್ಬಮ್ಮ ಚೆನ್ನಪ್ಪ ಸಮುದಾಯ ಭವನದಲ್ಲಿ ರೋಟರಿ ವಿಜಯಪುರ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಹಾಗೂ ಸುವರ್ಣ ಮಹೋತ್ಸವ ವರ್ಷಾಚರಣೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಾಣಿ ಪಕ್ಷಿಗಳಲ್ಲಿಯೂ ಹಂಚಿ ತಿನ್ನುವ ಇತರೆಯವರಿಗೆ ಸಹಾಯ ಮಾಡುವ ಗುಣವಿದೆ. ರೋಟರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ. ಸಮಾಜದ ಅಗತ್ಯತೆಗಳಿಗೆ ಅನುಗುಣವಾಗಿ ರೋಟರಿಯ ಕಾರ್ಯಯೋಜನೆಗಳು ಅನುಷ್ಠಾನಗೊಳಿಸುತ್ತಿದ್ದು, ರೋಟರಿ ವಿಜಯಪುರ ಸಂಸ್ಥೆಯು ಕಳೆದ ಸಾಲಿನಲ್ಲಿ ಉತ್ತಮ ಸೇವಾ ಸಾಧನೆ ಮಾಡಿದೆ ಎಂದು ತಿಳಿಸಿದರು. ಝೋನಲ್ ಗವರ್ನರ್ ಎಸ್ ರೇಣುಕೇಶ್ವರ ಸ್ವಾಮಿ ಮಾತನಾಡಿ, ಸತ್ಯ ಶುದ್ಧ ಕಾಯಕದಿಂದ ಗಳಿಸಿ ಉಳಿಸಿದರಲ್ಲಿ ಸ್ವಲ್ಪ ಪ್ರಮಾಣವನ್ನಾದರೂ ಸಮಾಜದ ಉಳಿತಿಗಾಗಿ ವಿನಿಯೋಗಿಸುವ ಗುಣವನ್ನ ಶರಣರು ದಾಸೋಹದ ಮೂಲಕ ತೋರಿಸಿದ್ದಾರೆ. ಶರಣ ತತ್ವ ಮೌಲ್ಯಗಳು ಇಂದಿಗೆ ಅನಿವಾರ್ಯವಾಗಿದೆ. ರೋಟರಿಯ ಮೂಲಕ ಸಮಾಜದ ಅಗತ್ಯತೆಗಳು ನೀಗುತ್ತಿವೆ ಎಂದರು. ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ಮುರಳಿ ಕೃಷ್ಣನ್ ಅವರು ರೋಟರಿ ವಿಜಯ ಬುಲೆಟಿನ್ ಸಂಚಿಕೆಯನ್ನ ಬಿಡುಗಡೆ ಮಾಡಿ ಮಾತನಾಡಿ, ರೋಟರಿ ಜಿಲ್ಲೆಯಲ್ಲಿ ವಿಜಯಪುರ ರೋಟರಿಯು ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಮಾದರಿಯಾಗಿದೆ. ರೋಟರಿಗೆ ಸದಸ್ಯತ್ವ ಅಭಿವೃದ್ಧಿ, ನೂತನ ರೋಟರಿ ಕ್ಲಬ್ಗಳ ಸ್ಥಾಪನೆಗೆ ಒತ್ತು ನೀಡಬೇಕು ಎಂದರು. ನಿರ್ಗಮಿತ ಅಧ್ಯಕ್ಷ ಎಚ್.ಎಸ್. ರುದ್ರೇಶ್ ಮೂರ್ತಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಕಳೆದ ರೋಟರಿ ವರ್ಷದಲ್ಲಿ ರೋಟರಿ ವಿಜಯಪುರ ಮಾಡಿದ ಸೇವಾ ಸಾಧನೆಗೆ ಜಿಲ್ಲಾ ಮಟ್ಟದಲ್ಲಿ ಓವರ್ ಆಲ್ ಬೆಸ್ಟ್ ಕ್ಲಬ್ ಚಾಂಪಿಯನ್ ಅವಾರ್ಡ್, ಪ್ಲಾಟಿನಂ ಮೆರಿಟ್ ಸೈಟೇಷನ್ ದೊರೆತಿದೆ. ರೋಟರಿಯ ಸೇವೆಯು ಅನನ್ಯ ಮತ್ತು ಅನಂತವಾದುದರಿಂದ ಕೊನೆಯಿಲ್ಲ. ಪೋಲಿಯೋನಂತಹ ಮಾರಕ ಕಾಯಿಲೆಗಳನ್ನು ಜಗತ್ತಿನಿಂದ ಹೊಡೆದೋಡಿಸಿದ ರೋಟರಿಗೆ ಮಾನಸಿಕ ಅಸ್ವಸ್ಥತೆಯ ನಿರ್ಮೂಲನೆಯಂತಹ ಅನೇಕ ಸವಾಲುಗಳಿವೆ.
ವಿಶ್ವಶಾಂತಿ, ನೈರ್ಮಲ್ಯ, ಪರಿಸರ ಸಂರಕ್ಷಣೆ, ಯುವ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣದಂತಹ ಕಾರ್ಯಗಳಲ್ಲಿ ರೋಟರಿಯು ಉತ್ತಮ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಆ ಸಂದರ್ಭದಲ್ಲಿ ನನಗೆ ಕಾಲ ಹಾಕಬೇಕು ಅಂತಂದು ನಮ್ಮ ಊರವರು ಆಶಾ ಪ್ರಸನ್ನ ಕುಮಾರ್ ಅವರನ್ನೇ ಕರಿಬೇಕು ನಾನು ಅಂತಂದು ಅವ್ರನ್ನ ಕೇಳ್ಕೊಂಡಾಗ ತುಂಬುದೈತ ಬಂದು ಅವತ್ತು ಕಾಲ ಹಾಕಿದ್ರು. ಇವತ್ತು ಅದೇ ತಮ್ಮನಿಂದ ಅಕ್ಕ ಕಾಲ ಹಾಕಿಸ್ಕೊಳ್ಳುವಂತ ಸಂದರ್ಭ. ಅದಕ್ಕೂ ಕೂಡ ಸಾಕ್ಷೀಭೂತರಾಗಿ ನಮ್ಮ ಆಶಾ ಪ್ರಸನ್ನ ಕುಮಾರ್ ಅವರ ಬಂಧುವ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದಕ್ಕೆ ಈ ವರ್ಷ ನನ್ನ ಜೀವನದಲ್ಲಿ ಒಂದು ಪುಣ್ಯದ ವರ್ಷ ಅಂತಂದು ನಾನು ಭಾವಿಸ್ಕೊಂಡಿದ್ದೇನೆ. ಈ ಅವಕಾಶ ಲಭಿಸೋದಕ್ಕೆ ಸಹಾಯಕರಾದಂತ ಸಹಕರಿಸಿದಂತ ನಮ್ಮ ಸಹೋದರಿ ಮಂಜುಳಾ ಅವರಿಗೆ, ಆ ಎಲ್ಲ ರೋಟರಿಯ ಎಲ್ಲ ಹಿರಿಯ ರೋಟೇರಿಯನ್ಗಳು, ನನ್ನ ಬಂಧುಗಳಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದಿಂದ ಅವರಿಗೆ ಆಭಾರಿಯಾಗಿದ್ದೇನೆ ಅಂತ ತಿಳಿಸ್ತೇನೆ. ಈ ವರ್ಷದಲ್ಲಿ ವಿಜಯಪುರ ರೋಟರಿ ಸಲ್ಲಿಸಿದಂತ ಸೇವೆಗೆ ಅಂತಾರಾಷ್ಟ್ರೀಯ ರೋಟರಿ RI ಸೈಟೇಷನ್ ಸಿಕ್ಕಿದೆ. ಅದ್ರ ಜೊತೆಗೆ ಈಗಾಗಲೇ 8 ಪ್ಲಾಟಿನಮ್ ಸೈಟೇಷನ್ ಸಿಕ್ಕಿದೆ. ಎಲ್ಲ ಅವೆನ್ಯೂ ಆಫ್ ಸರ್ವಿಸ್ ನಲ್ಲಿ ನಾವು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದೇವೆ. ಅವೆಲ್ಲವನ್ನು ಕೂಡ ಪರಿಗಣಿಸಿ ನಮ್ಮ ವಿಜಯಪುರ ರೋಟರಿ ಇವತ್ತು ಏನು 3190 ಚಾಪ್ಟರ್ ಮುಗಿದಿದೆ, ಅದರಲ್ಲಿ ಕೊನೆಯಲ್ಲಿ ನಮ್ಮ ವಿಜಯಪುರ ರೋಟರಿ ಓವರ್ ಆಲ್ ಬೆಸ್ಟ್ ಕ್ಲಬ್ ಚಾಂಪಿಯನ್ ಆಗಿ ತನ್ನ ಇತಿಹಾಸದಲ್ಲಿ ಹೆಸರನ್ನು ದಾಖಲಿಸಿಕೊಂಡಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತದೆ. ನಮ್ಮದೇ ಹಣ, ನಮ್ಮದೇ ಕಾಲ, ನಮ್ಮದೇ ಶಕ್ತಿಯನ್ನು ಮೀಸಲಿಟ್ಟು ನಾವು ಸೇವೆ ಮಾಡ್ತೀವಿ ಅಂತ ಅನ್ನುವಾಗ ಬರುವಂತ ಅಡ್ಡಿಗಳಿಗೂ ಕೂಡ ಕಡಿಮೆ ಇಲ್ಲ. ಅವೆಲ್ಲವುಗಳನ್ನು ನಿಭಾಯಿಸಿ ನಾವೆಲ್ಲರೂ ಕೂಡ ಮುಂದೆ ಹೋಗ್ತಾ ಇದ್ದೇವೆ. ರೋಟರಿ ಸೇವೆಗೆ ಒಂದು ಎಡೆ ಇಲ್ಲ, ಎಲ್ಲೇ ಇಲ್ಲ, ಮಿತಿ ಇಲ್ಲ, ಅದಕ್ಕೆ ಕೊನೆಯೂ ಇಲ್ಲ. ನಮ್ಮ ಅಗತ್ಯತೆಗಳು, ನಮ್ಮ ಸರೌಂಡಿಂಗ್ ನಲ್ಲಿ ಇರುವಂತಹ ಜನರಿಗೆ ಬೇಕಾಗಿರುವಂತಹ ಅಗತ್ಯತೆಗಳನ್ನ ನಾವು ಯಾವತ್ತೂ ಕೂಡ ನೀಗಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ರೋಟರಿ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತಂದು ನಾನಾದರೂ ಹಾರೈಸ್ತೇನೆ. ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಅವರು ಫೋರ್ಕ ಟೆಸ್ಟ್ ಅಂದರೆ ರೋಟರಿಯ ಚತುರ್ವಿಧ ಪರೀಕ್ಷೆ, ಈ ಒಂದು ಇದ್ರ ಮೇಲೆ 4 ಧ್ಯೇಯ ವಾಕ್ಯಗಳನ್ನ ನೀಡಿದ್ದಾರೆ. ನಮ್ಮ ನಡೆ ನುಡಿ ಮತ್ತು ಆಲೋಚನೆಗಳಲ್ಲಿ ವಿಮರ್ಶಿಸಿಕೊಳ್ಳಬೇಕಾದಂತಹ ಈ 4 ಧ್ಯೇಯ ವಾಕ್ಯಗಳನ್ನ ನಾವು ಈಗ ತಿಳಿಸ್ತೇನೆ. ಇದು ಸತ್ಯವೇ, ಇದು ಸಂಬಂಧಿಸಿದವರೆಲ್ಲರಿಗೂ ನ್ಯಾಯಯುತವೇ, ಇದು ಈ ದಿನ ನಮ್ಮ ಝೋನಲ್ ಸೆಕ್ರೆಟರಿ ಆಗಿದ್ದ ರೋಟರಿಯನ್ ರೇಣುಕೇಶ್ವರ ಸ್ವಾಮಿ ಅವರು ಇದನ್ನ ಬಿಡುಗಡೆ ಮಾಡಿ ಮತ್ತು ಈ ಒಂದು ನೂತನ ಅಧ್ಯಕ್ಷ AM ಮಂಜುಳಾರವರು ಅಧಿಕಾರವನ್ನು ಸ್ವೀಕರಿಸಿ ಮಾತನಾಡಿ, ಶಾಲೆಗಳ ಮತ್ತು ಅಂಗನವಾಡಿಗಳ ಉನ್ನತೀಕರಣ, ಅಭಿವೃದ್ಧಿ, ವಿಜಯಪುರ ಭಾಗದಲ್ಲಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ಸೇವೆಯ ಆರಂಭದಂತಹ ಅನೇಕ ಯೋಜನೆಗಳನ್ನು ಈ ವರ್ಷ ಅನುಷ್ಠಾನಗೊಳಿಸಲಾಗುವುದು ಎಂದರು. ಹಿಂದಿನ ವರ್ಷದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ HS ರುದ್ರೇಶ್ ಮೂರ್ತಿ ಮತ್ತು ಕಾರ್ಯಕಾರಿ ಮಂಡಳಿಯ ಸೇವೆಯನ್ನು ಅಭಿನಂದಿಸಲಾಯಿತು. ಇದೇ ಸಮಯದಲ್ಲಿ ಬಡ ರೋಗಿಗಳಿಗೆ ಉಚಿತ ಔಷಧಿ ಕಿಟ್ಗಳನ್ನು ವಿತರಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು. ರೋಟರಿ ವಿಜಯ ಮಾಸಿಕ ಪತ್ರಿಕೆ, ಫಾರ್ವೇಡ್ ಟೆಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಆಯ್ಕೆ ಮಾಡಿದಂತಹ ನನ್ನ ಎಲ್ಲ ಸೀನಿಯರ್ಸ್ ಹಾಗೂ ನನ್ನ ರೋಟರಿ ಎಲ್ಲ ಮೆಂಬರ್ಸ್ಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೆ ನಾನು ಅಧ್ಯಕ್ಷರಾಗಿ ಒಪ್ಪಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಈಗಾಗಲೇ ಗೋಲ್ಡನ್ ಜೂಬ್ಲಿ ಕಮಿಟಿಯ ಮೀಟಿಂಗಲ್ಲಿ ತೀರ್ಮಾನ ಆಗಿದೆ. ಅವೆಲ್ಲವನ್ನ ಕಾರ್ಯರೂಪಕ್ಕೆ ಬರೋದಕ್ಕೆ ನಾನು ಸತತ ಪ್ರಯತ್ನವನ್ನು ನಮ್ಮ ರೋಟರಿ ಎಲ್ಲರ ಸಹಕಾರದೊಂದಿಗೆ, ಡಿಸ್ಟಿಕ್ನವರ ಸಹಕಾರದೊಂದಿಗೆ ಪೂರೈಸ್ತೀನಿ ಅಂತ ಹೇಳುವ ಭರವಸೆಯನ್ನು ಕೊಟ್ಟು ಈ ಅಧ್ಯಕ್ಷ ಸ್ಥಾನವನ್ನು ಒಪ್ಕೊಳ್ತೇನೆ. ಈಗ ನನ್ನ ವರ್ಷ ಏನಿದೆ 23-24ನೇ ಸಾಲಿನ ವರ್ಷದ ಟೀಮನ್ನು ಪರಿಚಯ ಮಾಡ್ಕೊಳ್ತೀನಿ. ಆಶಾ ಪ್ರಸನ್ನ ಕುಮಾರ್ ಅವರು ಪಿನ್ನನ್ನು ಕೊಡೋದ್ರ ಮೂಲಕ ಅಧಿಕೃತವಾಗಿ ಆ ಟೀಮನ್ನು ಪರಿಚಯಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಆಶಾ ಪ್ರಸನ್ನ ಕುಮಾರ್ ಅವರ ಹತ್ರ. ಮೊದಲನೇದಾಗಿ ಈಗಾಗಲೇ ನಿಮಗೆ ಗೊತ್ತಿದೆ, ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ರುದ್ರೇಶ್ ಮೂರ್ತಿ ಅವರು. ಅದಾದಮೇಲೆ ಪ್ರೆಸಿಡೆಂಟ್ ಎಲೆಕ್ಟ್ ಅತಿ ಮುಖ್ಯವಾಗಿ ಮಹೇಶ್ ಎಸ್ ಈ ವರ್ಷದ ಕಾರ್ಯದರ್ಶಿಯಾಗಿ 22-23ನೇ ಸಾಲಿನ ಕಾರ್ಯದರ್ಶಿಯಾಗಿ ಮಹೇಶ್ ಅವರು ಕಾರ್ಯನಿರ್ವಹಿಸಿದ್ದಾರೆ. 23ರಲ್ಲಿ ಜನಿಸಿ ರೋಟರಿ ಬೆಂಗಳೂರು ಉದ್ಯೋಗ ಮೂಲಕ ರೋಟರಿ ಸೇವೆಯನ್ನು ಆರಂಭಿಸಿದ್ದಾರೆ. ರೋಟರಿ ಸಂಸ್ಥೆ ಅಧ್ಯಕ್ಷರಾಗಿ ಹಾಗೂ ಸಹಾಯಕ ಗವರ್ನರ್ ಆಗಿ, ಜಿಲ್ಲಾ ಬೋರ್ಡ್ ಸಾರ್ಜೆಂಟ್ ಅಟ್ ಆರ್ಮ್ಸ್, ಡೈರೆಕ್ಟರ್ ಪ್ರೋಟೋಕಾಲ್ ಸೇರಿದಂತೆ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ
ಝೋನಲ್ ಗವರ್ನರ್ ಆಗಿ ಈ 23-24ನೇ ಸಾಲಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪತ್ನಿ ಶ್ರೀಮತಿ ಪ್ರತಿಕಲಾ, ಮಕ್ಕಳಾದ ರೇಣು ರುದ್ರ ಹಾಗೂ ಆರ್ ಯಶವಂತ್ ಅವರಿಗೆ ಸುಖಿ ಜೀವನವನ್ನು ನಡೆಸುತ್ತಿದ್ದಾರೆ. ವೊಕೇಶನಲ್ ತರಬೇತಿ ನೀಡುವುದು, ಕ್ರೀಡೆ, ಸಂಗೀತ ಕೇಳುವುದು, ಹಾಡು ಹವ್ಯಾಸ ಇವರದಾಗಿದೆ. ರೋಟರಿ ಕ್ಲಬ್ಬಿನ ಸಲಹಾ ಸಮಿತಿ ಆರ್ಟಿಎನ್ ಸದ್ಯೋಜಾತಪ್ಪ ಕೆ, ಆರ್ಟಿಎನ್ ಬಸಪ್ಪ ಸಿ, ಆರ್ಟಿಎನ್ ಚಂದ್ರಶೇಖರ್ ಸಿ, ಆರ್ಟಿಎನ್ ಚಂದ್ರಪ್ಪ ಪಿ, ಆರ್ಟಿಎನ್ ಸಿದ್ದರಾಜು ವಿಸಿ, ಆರ್ಟಿಎನ್ ಚನ್ನಪ್ಪ ಆರ್, ಎಸ್ ಶಂಕರ್, ಎನ್ ಕಿರಣ್ ಕುಮಾರ್, ನವೀನ್, ಶ್ರೀನಿವಾಸ್ ಮೂರ್ತಿ ಅವರು ನೂತನ ಸದಸ್ಯರಾಗಿ ಸೇರ್ಪಡೆಗೊಂಡರು. ರೋಟರಿ ಕಾರ್ಯದರ್ಶಿ ಎಂ ಗಿರಿಜಾಂಬ, ನಿರ್ಗಮಿತ ಕಾರ್ಯದರ್ಶಿ ಎಸ್ ಮಹೇಶ್, ರೋಟರಿ ಜಿಲ್ಲಾ 3192ನೆಯ ಜಿಲ್ಲಾ ಗವರ್ನರ್ ನಾಮಿನಿ ಮಹದೇವ ಪ್ರಸಾದ್, ಮಾಜಿ ಲೆಫ್ಟಿನೆಂಟ್ ಗವರ್ನರ್ ವಿಆರ್ ರಮೇಶ್, ಆರ್ಟಿಎಫ್ ಚೀಫ್ ಸುರೇಶ್ ಅಂಬ್ಲಿ, ತುಮಕೂರು ವಲಯ ಝೋನಲ್ ಗವರ್ನರ್ ಬಿಳಿಗೆರೆ ಶಿವಕುಮಾರ್, ರೋಟರಿ ತುಮಕೂರು ಸೆಂಟ್ರಲ್ನ ನಿಕಟಪೂರ್ವ ಅಧ್ಯಕ್ಷೆ ಪ್ರಮೀಳಾ, ಬೆಂಗಳೂರು ವೆಸ್ಟ್ ರೋಟರಿಯ ವೆಂಕಟನಾರಾಯಣ್, ರಾಮಶೇಷಗಿರಿ ರಾವ್, ಬೆಂಗಳೂರು ನಾರ್ತ್ ವೆಸ್ಟ್ನ ಅಧ್ಯಕ್ಷೆ ಪಾರ್ವತಮ್ಮ, ಸುಮತಿ ರಾವ್, ತುಮಕೂರು ರೋಟರಿಯ ಮಾಜಿ ಅಧ್ಯಕ್ಷ ಪ್ರಸನ್ನಕುಮಾರ್, ಮಾಜಿ ರೋಟರಿ ಅಧ್ಯಕ್ಷ ಶೈಲೇಂದ್ರ ಕುಮಾರ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಬೋರ್ಡ್ ಆಫ್ ಡೈರೆಕ್ಟರ್ 2023-24ನೇ ಸಾಲಿಗೆ ಅಧ್ಯಕ್ಷರಾಗಿ ಆರ್ಟಿಎನ್ ಮಂಜುಳಾ ಎಎಂ, ಐಎಂಎಂ ಪಾಸ್ಟ್ ಅಧ್ಯಕ್ಷರು ಹಾಗೂ ಬುಲೆಟಿನ್ ಎಡಿಟರ್ ಆದ ಆರ್ಟಿಎನ್ ರುದ್ರೇಶ್ ಮೂರ್ತಿ, ಎಚ್ಎಸ್ ಅಧ್ಯಕ್ಷ ಎಲೆಕ್ಟ್ ಆರ್ಟಿಎನ್ ಮಹೇಶ್ ಎಸ್, ನಾಮಿನಿ ಅಧ್ಯಕ್ಷ ಆರ್ಟಿಎನ್ ಪುನೀತ್ ಕುಮಾರ್, ಉಪಾಧ್ಯಕ್ಷ ಆರ್ಟಿಎನ್ ಸತೀಶ್ ಕುಮಾರ್ ಎಂ, ಕಾರ್ಯದರ್ಶಿ ಆರ್ಟಿಎನ್ ಗಿರಿಜಾಂಬ, ಸಹ ಕಾರ್ಯದರ್ಶಿ ಆರ್ಟಿಎನ್ ಶೈಲೇಂದ್ರ ಕುಮಾರ್, ಜಾಯಿಂಟ್ ಕಾರ್ಯದರ್ಶಿ ಆರ್ಟಿಎನ್ ಬಸವರಾಜು ಎನ್, ಖಜಾಂಚಿ ಆರ್ಟಿಎನ್ ರುದ್ರೇಶ್ ಮೂರ್ತಿ, ಸದಸ್ಯರುಗಳಾದ ಆರ್ಟಿಎನ್ ಸುರೇಶ್ ಸಿ, ಆರ್ಟಿಎನ್ ರವಿ ವಿಎಸ್, ಆರ್ಟಿಎನ್ ನವೀನ್ ಸಿ, ಆರ್ಟಿಎನ್ ಯತೀಶ್ ವಿ, ಆರ್ಟಿಎನ್ ವಿನಯ್ ಕುಮಾರ್ ಬಿ, ಆರ್ಟಿಎನ್ ಸಿದ್ದರಾಜು ಬಿಸಿ, ಆರ್ಟಿಎನ್ ಆಂಜನೇಯ, ಆರ್ಟಿಎನ್ ಬಸವರಾಜು, ಆರ್ಟಿಎನ್ ವಿಜಯ್ ಬಾಬು ಚಾ, ಆರ್ಟಿಎನ್ ಪುನೀತ್ ಕುಮಾರ್, ಆರ್ಟಿಎನ್ ಅನುಸೂಯಮ್ಮ ಸಂಪತ್, ಆರ್ಟಿಎನ್ ಕುಮಾರ್, ಆರ್ಟಿಎನ್ ನರೇಂದ್ರ ಕುಮಾರ್.